ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟೆಕ್ನಿಕ್ಸ್ ಎಪಿಸೋಡ್ ಬಂದ್ಬಿಟ್ಟು ನಮಗೆ ಏನಂತಂದರೆ 50 ಓಕೆನಾ, 50 ಎಪಿಸೋಡ್ಗಳು ಕಂಪ್ಲೀಟ್ ಆಗ್ಬಿಟ್ಟು ಇವತ್ತು. ಅದೇ ಥರ ಬಂದ್ಬಿಟ್ಟು ಇವತ್ತೇನಂತಂದರೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬ್ರದರ್ಸ್. ಹಂಗೆ ಹ್ಯಾಪಿ ನ್ಯೂ ಇಯರ್ ಅಂತಲೂ ಹೇಳ್ಬೇಕು. ಯಾಕಂದರೆ ನಮ್ಮ ಭಾರತದ ಪ್ರಕಾರ ಅಂತಂದರೆ ಇವತ್ತಿನಿಂದ ಏನಂತಂದರೆ ಹೊಸ ವರ್ಷ ಅಂತ ಹೇಳಬೇಕು. ಸೊ ಅದು ಹ್ಯಾಪಿ ಅಂದರೆ ಜನವರಿ 1 ಅದೆಲ್ಲ ಬಂದ್ಬಿಟ್ಟು ಅಂದರೆ ಬ್ರಿಟಿಷರು ಸೇರಿದ್ದು ಅದೆಲ್ಲ ಓಕೆನಾ, ಆ ಕಡೆ ಕಂಟ್ರಿ ಅವರು ಸೇರಿದ್ದು. ನಮ್ದು ಏನಂತ ನಮ್ಮ ಭಾರತ ಪ್ರಕಾರ ಅಂತಂದರೆ ಈ ಯುಗಾದಿ ಹಬ್ಬದಿಂದ ಏನಂತಂದರೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬೋದು. ಸೊ ಹೊಸ ದಿನಗಳು ಇವಾಗಿಂದ ಸ್ಟಾರ್ಟ್ ಆಗ್ತವೆ. ಸೊ ಈ ಮೋಸ್ಟ್ ಆಫ್ ಏನಂತಂದರೆ ಈ ಯುಗಾದಿ ಟೈಮಲ್ಲಿ ಅಂತ 2 days ಆದಮೇಲೆ ನಮಗೆ ಅಂತ ಈ ಹೋಲಿ ಇರುತ್ತೆ. ವಿಲೇಜ್ ಸೈಡಸ್ ಎಲ್ಲ, ವಿಲೇಜ್ನಲ್ಲಿ ಯಾರು ಹಳ್ಳಿಗಳ್ದಾಗ ಯಾರ್ಯಾರು ಹಬ್ಬ ಮಾಡ್ತಾರೋ ಅವ್ರಿಗೆ ಏನಂತ ಹೋಲಿ ಹಬ್ಬ ಈ ಟೈಮ್ನಲ್ಲಿ ಇರುತ್ತೆ, ಯುಗಾದಿ ಆದಮೇಲೆ ಇರುತ್ತೆ. ಭಾಳಷ್ಟು ಏನಂತಂದ್ರೆ ಈಗ ನಮ್ಮ ಹತ್ರ ಸಿಟೀಸ್ ಎಲ್ಲ ಈ ಹಬ್ಬದ್ಗಿನ ಮುಂಚೆನೇ ಏನಂತಂದರೆ ಹೋಲಿ ಹಬ್ಬ ಮಾಡಿಬಿಡ್ತಾರೆ. ಸೊ ಆ ರೀತಿಲಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡ್ತಾ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ನಕ್ಕೆ ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನಿಷಿಯಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ರೆಡ್ಮಿ ಕಡೆಯಿಂದನೇ ರೆಡ್ಮಿ ಏನು ಗುರುತದ ರೆಡ್ಮಿ ನೋಟ್ 12 ಸೀರೀಸ್ ಈ ಮೊಬೈಲ್ಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ನಾಳೆ ಲಾಂಚ್ ಆಗ್ತದೆ ಓಕೆನಾ, 23 ಡೇಟು. ಸೊ ನಾಳೆ ಲಾಂಚ್ ಆಗ್ತದೆ ಅಂತ ಹೇಳೋದು ಗ್ಲೋಬಲೇ ಲಾಂಚ್ ಮಾಡ್ತಿದ್ದಾರೆ. ಸೊ ಯಾವ್ಯಾವ ಮೊಬೈಲ್ ಯಾವ್ಯಾವ ಸ್ಪೆಸಿಫಿಕೇಷನ್ಸಿಂದ ಬರ್ತಾವ ಅಂತ ಯಾವುದೊಂದು ಲೀಕ್ಸ್ ಗೊತ್ತಿಲ್ಲ. ಬಟ್ ಏನಂತಂದರೆ ಸೊ ನಾಳೆ ಲಾಂಚ್ ಆಗೋದೊಂದು ಕನ್ಫರ್ಮ್ ಗ್ಲೋಬಲಿಯಾಗಿ. ಹಾಗೆ ನೆಕ್ಸ್ಟ್ ಏನಂತಂದ್ರೆ ಈ ಮಂತ್ ಎಂಡಿಂಗ್ 30ನೇ ತಾರೀಕು ಅಂತಂದ್ರೆ ರೆಡ್ಮಿ ನೋಟ್ 12 ಈ ಮೊಬೈಲ್ಸ್ ನಮಗೆ ಅಂತಂದರೆ 4G ಮೊಬೈಲ್ ಅದು ಓಕೆನಾ, 5G ಮೊಬೈಲ್ ಅಲ್ಲ. ಈ ಮೊಬೈಲ್ ಬಂದ್ಬಿಟ್ಟು ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಇದರ ಸ್ಪೆಸಿಫಿಕೇಷನ್ಸ್ ನೋಡೋದಾದ್ರೆ ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 685 ಈ ಚಿಪ್ಸೆಟ್ಟಿಂದ ಲಾಂಚ್ ಆಗ್ತಿದೆ. ಹಾಗೆ 128 ರಿಫ್ರೆಶ್ ರೇಟಿಂದ ಆಮ್ಲೋಡ್ ಡಿಸ್ಪ್ಲೇ ಅಂತ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಈ ಥರ ಎಲ್ಲ ಒಳ್ಳೆ ಸ್ಪೆಸಿಫಿಕೇಷನ್ಸ್ ಇದ್ದಾವೆ. ಸೊ ನೋಡೋಣ, ಇದೊಂದು ಅಟ್ಲೀಸ್ಟ್ 4G ಮೊಬೈಲ್ ಅಲ್ಲ 5G ಮೊಬೈಲ್ ಆದರೂ ಚೆನ್ನಾಗಿರ್ತೈತೇನೋ. ಇದೊಂದು ಬಡ್ಜೆಟ್ ರೇಂಜಲ್ಲಿ ತಗೊಂಬರ್ತಾ ಅಂತ ನನಗೆ ಅನ್ನಿಸ್ತಿದೆ. ಸೊ ನೋಡೋಣ ಯಾವ ಪ್ರೈಸಲ್ಲಿ ಲಾಂಚ್ ಆಗುತ್ತೋ ಅಂಬದು ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ರೆಡ್ಮಿ ಕಡೆಯಿಂದ. ಸೊ ಈ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ OnePlus ಕಡೆಯಿಂದ OnePlus 11 ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಹೊಸ ಕಲರಲ್ಲಿ ಲಾಂಚ್ ಆಗುತ್ತಾ ಅಂತ, ಹೊಸ ಕಲರಲ್ಲಿ ಇನ್ನೊಂದು ಮೊಬೈಲ್ ಲಾಂಚ್ ಮಾಡ್ತಾರಂತ ಆ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ಸೊ ನೋಡೋಣ, ಯಾವಾಗೇನ ಡೌಟೇ ಅದು. ಆ್ಯಕ್ಚುಲಿ ಈ ಕಲರ್ ನೋಡ್ತಾ ಇದ್ರೆ ಮಾತ್ರ ನನಗೆ ಯಾವ ಕಲರ್ ಅಂತ ಹೇಳ್ಬೇಕು ಗೊತ್ತಾಗಲ್ಲ. ಪಿಂಕ್ ಕಲರ್ ಅನ್ಬೇಕಾ ವೈಟ್ ಕಲರ್ ಅನ್ಬೇಕಾ ಅರ್ಥನ ಆಗ್ತಿಲ್ಲ. ಸೊ ನೋಡಿ, ಈ ಕಲರ್ ನೀವೇನಾದ್ರೂ ಹೆಸರು ಕಂಡಿದ್ರೆ ಹೆಚ್ಕೋಬೋದು. ನನಗೆ ಅನ್ಸಿದ ಮಟ್ಟಿಗೆ ಇದೇನು ಬ್ಯಾಗ್ ಬಂದ್ಬಿಟ್ಟು ಯಾವುದೊಂದು ಲೋಗೋ ಮೆನ್ಷನ್ ಮಾಡಿಲ್ಲ ಮೊಬೈಲಿಂದೆ. ಬಟ್ ಅದು ನಿಜನಾ ಜಸ್ಟ್ ರೂಮರ ಅಂತ ಜಸ್ಟ್ ಕನ್ಫ್ಯೂಷನ್ ಇದೆ. ಸೊ ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೆ ಅಂಬೋದು ನೋಡಬೇಕಿದೆ. ಇನಿಷಿಯಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಸೊ ಇದು ದೊಡ್ಡ ಕರ್ಮಕಾಂಡನ ಅಂತ ಹೇಳ್ಬೋದು. ಇಂಥ ನೀವು ಇನ್ಸಿಡೆಂಟ್ ನೀವು ಯಾವತ್ತು ಕೇಳಿರಲ್ಲ ನೋಡಿರಲ್ಲ ನಿಜವಾಗ್ಲೂ ಯಾವ ಲೆಕ್ಕಕ್ಕೆ. ಏನು ಗುರು ಅಂತಂದರೆ ಏನಿಲ್ಲ, ಇದು ಬಂದ್ಬಿಟ್ಟು ನಾವು ಭಾಳಷ್ಟು ರೈಲ್ವೆ ಸ್ಟೇಷನ್ ನಾವೇನು ನೋಡ್ತಿರ್ತೀವಿ, ಒಂದು ಟಿ ವಿ ತಗಲಾಗಿರುತ್ತೆ. ಆ ಟಿ ವಿಯಲ್ಲಿ ಅದು ಭಾಳಷ್ಟು ಯಾಡ್ಸಿಂಗ್ ನೋಡ್ತಿರ್ತೀವಿ. ಅದೇ ಥರ ಬಂದು ಟ್ರೈನ್ ರಿಲೇಟೆಡ್ ಕೆಲವೊಂದು ಡೀಟೇಲ್ಸ್ ನೋಡ್ತಿರ್ತೀವಿ. ಬಟ್ ಇನ್ನೇನೈತೆ ಸೊ ಅದೇ ನಮಗೆ ಏನಂತಂದರೆ ಪಾಟ್ನಾ ಜಂಕ್ಷನ್ ಓಕೆನಾ, ಪಾಟ್ನಾ ಸಿಟಿ ಗೊತ್ತಿರುತ್ತೆ. ಆ ಪಾಟ್ನಾ ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿ ಏನಂತಂದರೆ ಮಿನಿಮಮ್ ಅಂದ್ಬಿಟ್ಟು ಅಲ್ಲಿ ಟಿ ವಿ ತಗಲಿಕ್ಕಿದ್ರಲ್ಲ ಆ ಯಾಡ್ಸ್ ಪ್ಲೇ ಆಗೋದ್ರ ಬದಲು ನಮ್ಗೆ ಏನಂತಂದರೆ ಮಿನಿಮಮ್ ಅಂದ್ಬಿಟ್ಟು 4 ನಿಮಿಷ ಪಾನ್ ವಿಡಿಯೋ ಪ್ಲೇ ಆಗಿದಂತೆ. ಸೊ ಅದು ಬೈ ಮಿಸ್ಟೇಕ್ ಆಗಿಬಿಟ್ಟೈತಂತೆ. ಸೊ ಆ ವಿಡಿಯೋ ಪ್ಲೇ ಮಾಡಿದ ಕಂಪ್ನಿ ನೇಮ್ ಬಂದ್ಬಿಟ್ಟು ದತ್ತಾ ಸ್ಟುಡಿಯೋ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್. ಅದು ಬಂದ್ಬಿಟ್ಟು FIR ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಟ್ರಾವೆಲರ್ಸ್ ನೋಡಿ ಫುಲ್ ಶಾಕ್ ಆಗಿಬಿಟ್ರೆ, ಏನು ಗುರು ವೀಡಿಯೋಸ ಮಾಡಿ ಆನ್ಲೈನಿಗೆ ಬಿಟ್ಬಿಟ್ಟವ್ರೆ ಆ ಲೆಕ್ಕಕ್ಕೆ, ದೊಡ್ಡ ಲೆಕ್ಕ ಅಲ್ವಾ. ಸೊ ಇದು ಬಂದ್ಬಿಟ್ಟು ದೊಡ್ಡ ಇಶ್ಯೂನೇ ಆಗಿದೆ ಅಂತ ಹೇಳೋದು. FIR ಸಹ ರಿಜಿಸ್ಟರ್ ಆಗಿದೆ. ಸೊ ನೋಡೋಣ ಮುಂದೆ ಏನಾಗುತ್ತೋ ಏನು ಕತೆ ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಅಂದರೆ ದೊಡ್ಡ ಕರ್ಮಕಾಂಡನ ಅಂತ ಹೇಳ್ಬೋದು ನಿಜವಾಗ್ಲೂ. ಇನಿಷಿಯಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಮಿಂದ ವಾಟ್ಸಪ್ ಕಡೆಯಿಂದ ವಾಟ್ಸಪ್ 2 ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಫಸ್ಟ್ ಫೀಚರ್ ಯಾವ್ದು ಅಂತಂದರೆ ಸೊ ಇದು ಬಂದ್ಬಿಟ್ಟು ಡೆಡಿಕೇಟೆಡ್ ಟು ಗ್ರೂಪ್ ಅಡ್ಮಿನ್ಸ್ಗೆ. ಸೊ ನೀವೇನಾದ್ರು ಗ್ರೂಪ್ ಅಡ್ಮಿನ್ ಇದ್ದರೆ ಮಾತ್ರ ನಿಮಗೆ ನಿಮ್ಮ ಗ್ರೂಪ್ ಇರುತ್ತಲ್ಲ ಅದರಲ್ಲಿ ಯಾರು ಸಿಕ್ಕರೆ ಅವರು ಎಂಟ್ರಿ ಆಗೋಂಗಿಲ್ಲ ಓಕೆನಾ. ನೀವು ಜಸ್ಟ್ ಯಾವುದೊಂದು ಶೇರ್ ಲಿಂಕ್ ಕಳಿಸಿರ್ತಾರೆ ಓಕೆನಾ, ಗ್ರೂಪಿಗೆ ಇನ್ವೈಟ್ ಮಾಡೋದಕ್ಕೆ ಒಂದು ಲಿಂಕ್ ಕಳಿಸಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಭಾಳಷ್ಟು ಜನ ಅಂತಂದರೆ ಜಾಯ್ನ್ ಆಗಿಬಿಡ್ತಾರೆ. ಸೊ ಆ ಗೊತ್ತಿಲ್ಲದ ವ್ಯಕ್ತಿಗಳು ಸಹ ಜಾಯ್ನ್ ಆಗಿಬಿಡ್ತಾರಲ್ಲ. ಸೊ ಅಂಥ ಟೈಮ್ನಲ್ಲಿ ಅಂತಂದರೆ ನಮಗೆ ಇವಾಗ ವಾಟ್ಸಪ್ ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಥರ ಬರ್ತಾವ ನಮಗೆ ಫಾಲೋ ರಿಕ್ವೆಸ್ಟ್ಗಳು ಯಾವ ಥರ ಬರ್ತಾವೋ, ಸೊ ಅದೇ ಥರ ಏನಂತಂದರೆ ನಾವು ಗ್ರೂಪ್ಗೆ ಜಾಯ್ನ್ ಆಗ್ತಾರವ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅಂತಂದ್ರೆ ಅದು ಫಸ್ಟು ರಿಕ್ವೆಸ್ಟ್ ಯಾರಿಗೆ ಹೋಗುತ್ತೆ ಅಂದರೆ ಗ್ರೂಪ್ ಅಡ್ಮಿನ್ಗೆ ಹೋಗುತ್ತೆ. ಅವರು ಅಗ್ರಿ ಮಾಡಿದ್ರೆ ಮಾತ್ರ ಏನಂತಂದ್ರೆ ನೀವು ಗ್ರೂಪ್ನಲ್ಲಿ ಜಾಯ್ನ್ ಆಗ್ಬೋದು. ಸೊ ಇಲ್ಲಾಂತಂದ್ರೆ ಇಲ್ಲ. ಸೊ ಆ ರೀತಿಯಲ್ಲಿ ಏನಂತಂದರೆ ಕೊಟ್ಟಿದ್ರೆ ಅಂತ ಹೇಳ್ಬೋದು ಫೀಚರ್. ಇದು ಬಂದ್ಬಿಟ್ಟು ದೊಡ್ಡ ಒಳ್ಳೆ ಫೀಚರ್ ಅಂತ ಅನಿಸ್ತಾ ನನಗಂತೂ. ಸೆಕ್ಯೂರಿಟೇಟ್ ಭಾಳಷ್ಟು ಒಳ್ಳೆ ಫೀಚರ್ ಅಂತ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಗ್ರೂಪ್ನಲ್ಲಿ ಯಾರ್ಯಾರು ಇರ್ತಾರೋ ಯಾರ್ಯಾರು ಎಂಬುದೇ ಗೊತ್ತಿರಲ್ಲ. ಸೊ ಇವರು ನಮ್ಮವರ ತಮ್ಮವರ ಎಂಬುದು ಸಹ ಗೊತ್ತಿರಲ್ಲ. ಸೊ ಈ ರೀತಿಯಲ್ಲಿ ಅಂತಂದರೆ ನಾವು ಬೈ ಮಿಸ್ಟೇಕ್ ಗ್ರೂಪ್ ಲಿಂಕು ನಾವು ಬೇರೆಯವ್ರಿಗೆ ಸೆಂಡ್ ಮಾಡಿದ್ರು ಅವ್ರು ಯಾಡ್ ಆಗ್ಬೇಕಂದ್ರೆ ಕ್ಲಿಕ್ ಮಾಡಿದ್ರು ಸಹ ಅವ್ರು ಅಂತಂದರೆ ನಾವು ಆಕ್ಸೆಪ್ಟ್ ಹೊಡೆಯೋದಾಗ ನೋಡೋಣ ಗ್ರೂಪ್ನಲ್ಲಿ ಆಲೋ ಆಗಲ್ಲ ಓಕೆನಾ. ಸೊ ಈ ರೀತಿ ಒಳ್ಳೆ ಫೀಚರ್ ತಾಮಂದಿ ಅಂತ ಹೇಳ್ಬೋದು ವಾಟ್ಸಪ್. ಇದು ಬಂದ್ಬಿಟ್ಟು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇನ್ನೊಂದು ಫೀಚರ್ ಯಾವ್ದು ಅಂತಂದ್ರೆ ನೀವು ಯಾರ್ದನ್ನೋ ಒಂದು ಕಾಂಟ್ಯಾಕ್ಟ್ ಸರ್ಚ್ ಮಾಡ್ತಿರುವಾಗ
ಆ ಕಾಂಟ್ಯಾಕ್ಟು ಯಾವ್ಯಾವ ಗ್ರೂಪ್ನಲ್ಲಿದೆ ಅಂತ ನಾವು ಮೇಲೆ ಕಾಂಟ್ಯಾಕ್ಟ್ನಲ್ಲಿ ಸರ್ಚ್ ಮಾಡ್ತಿರೋ ಕೆಳಗಡೆ ಗೊತ್ತಾಗುತ್ತೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಯಾವ್ಯಾವ ಥರ ಓಕೆ ಇವ್ರ ನಂಬರ್ ಯಾವ್ಯಾವ ಗ್ರೂಪ್ನಲ್ಲಿ ಅವೈಲೇಬಲ್ ಇದೆ, ಯಾವ್ಯಾವ ಗ್ರೂಪ್ನಲ್ಲಿ ಇದ್ದಾರೆ ಅಂತ ಎಲ್ಲದರಲ್ಲೂ ಗೊತ್ತಾಗ್ಬಿಡುತ್ತೆ ಕಾಂಟ್ಯಾಕ್ಟ್ ಸರ್ಚ್ ಮಾಡಿಬಿಟ್ರೆ. ಸೊ ಇದು ಬಂದ್ಬಿಟ್ಟು ನಮಗೆ ಈ ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನಿಸ್ತು. ಸೊ ಈ ಫೀಚರ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ ಮರಿ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ, ನೀವು ಆ್ಯಪಲ್ ರಗ್ಗಡ್ ಸ್ಮಾರ್ಟ್ ವಾಚ್ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಎಕ್ಸ್ಪೆನ್ಸಿವ್ ಅಂತ. ಸೊ ಅಂಥ ವಾಚೆ ನಮ್ಗೆ ಏನಂತಂದ್ರೆ, ಒಂದು ನಮ್ಮ ಇಂಡಿಯಾ ಬ್ರ್ಯಾಂಡ್ ಆದ ಗಿಸ್ಮೋರ್ ಆ ಕಂಪ್ನಿ ಒಂದು ಲ್ಯಾಚ್ ಅಂದರೆ ಒಂದು ವಾಚ್ ನಮಗೆ ಅಂತಂದರೆ ರಿಲೀಸ್ ಮಾಡಿದೆ ಅಂತ ಹೇಳ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ಇದೆ, ಡಿಸೈನ್ ವೈಸ್ ಎಲ್ಲ ವೈಸ್ ನಮ್ಮ ಡಿಸ್ಪ್ಲೇ ವೈಸ್ ಸೇಮ್ ಆ್ಯಸ್ ಇಟ್ ಈಸ್ ಇದೆ, ಯಾವುದರಲ್ಲಿ ಏನು ಕಮ್ಮಿ ಇಲ್ಲ. ನಿಜವಾಗ್ಲೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ರಿಯಲ್ ಯಾವ್ದು ಫೇಕ್ ಅನ್ನೋದು ಗೊತ್ತಾಗಲ್ಲ. ಆ ರೀತಿಯಲ್ಲಿ ಏನಂತಂದರೆ ವಾಚ್ನ ಬಿಲ್ಡ್ ಮಾಡಿ ಡಿಸೈನಲ್ಲೂ ಯಾವುದೇ ಥರ ಚೇಂಜ್ ಮಾಡಲಿಕ್ಕೆ ರಿಲೀಸ್ ಮಾಡಿದಾರೆ ಅಂತ ಹೇಳ್ಬೋದು. ದಿ ಬೆಸ್ಟು ಇದೊಂದು ಬಂದ್ಬಿಟ್ಟು ಅಂತ ಗಿಸ್ಮೋರ್ ಇದೊಂದು ಬ್ಲೂಟೂತ್ ಕಾಲಿಂಗ್ ಇದೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು 10 days ನಮಗೆ ಬ್ಯಾಟ್ರಿ ಲೈಫ್ ಕೊಡುತ್ತೆ. ಇದರಲ್ಲಿ ಸ್ಪೋರ್ಟ್ಸ್ ವೈಸ್ ಎಲ್ಲ ನಿಮಗೆ ಏನಂತಂದರೆ ಮೋಡ್ಸ್ ಇರ್ತವೆ. ಸೊ ಈ ರೀತಿ ಒಳ್ಳೆ ನಮಗೆ ಅಂತಂದರೆ ಸ್ಪೆಸಿಫಿಕೇಶನ್ಸಿಂದ ಬರ್ತಿದೆ ಅಂತ ಹೇಳ್ಬೋದು. ಇದರ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಬಂತಂದ್ರೆ 1999 ರೂಪಾಯಿ ಇದೆ ಅಂತ ಹೇಳ್ಬೋದು. ಸೊ ದಿ ಬೆಸ್ಟ್ ಏನಂತಂದ್ರೆ ಜಸ್ಟ್ ಶೋಗಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೈಡ್ ನಮ್ಗೆ ಏನಂತ ವೀಲ್ ಸಹ ಇದೆ ರೊಟೇಟ್ ಮಾಡೋದಕ್ಕೆ. ಸೊ ನೀವು ಗೊತ್ತಿರುತ್ತಲ್ವಾ. ಸೊ ಇದರಲ್ಲಿ ಇದೆ ಆ್ಯಪಲ್ ರಗ್ಗಡ್ ವಾಚ್ನಲ್ಲಿ ಇದೆ ಸೈಡ್ ಸೇಮ್ ಅದೇ ಥರ ಅಂತ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಅಷ್ಟು ಪರ್ಟಿಕ್ಯುಲರ್ ಆಗಿ ಏನು ವರ್ಕ್ ಮಾಡಲ್ಲ, ಜಸ್ಟ್ ಅಂತ ಇದಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಇರುತ್ತೆ. ಆ್ಯಪಲ್ಲೇ ಬೇರೆ ಇದು ಬೇರೆ, ಜಸ್ಟ್ ಟೆಂಪ್ರವರಿ ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟೇ ಅಂತಂದರೆ ಇದೊಂದು ಗಿಸ್ಮೋರ್ ಕಂಪ್ನಿ ಮಾತ್ರ ಒಂದು ಒಳ್ಳೆ ದೊಡ್ಡ ಶಾಕಿಂಗ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ, PM ನರೇಂದ್ರ ಮೋದಿ ಅವರು ಏನಂತಂದರೆ, ನಮ್ಮ ಅಪ್ಕಮಿಂಗ್ ಇವಾಗ 5G ಪ್ರೆಸೆಂಟ್ ವರ್ಕಿಂಗ್ ಮಾಡ್ತಿದ್ದಲ್ಲ, ಸೊ ಇವಾಗ 6Gಗೆ ಅವೆಲ್ಲ ಟೆಂಡರ್ ಹಾಕಿದ್ದಾರೆ ಅಂತ ಹೇಳ್ಬೋದು. 6G ಬಗ್ಗೆ ಮಾತಾಡಿದ್ದಾರೆ. ಸೊ ಆದಷ್ಟು ಬೇಗ 6G ಸಹ ತಾಮ್ರದಕ್ಕೆ ಟ್ರೈ ಮಾಡಿ ಅಂತ ಆ ರೀತಿ ಎಲ್ಲ ಮಾತಾಡಿದ್ದಾರೆ. ಡಿಜಿಟಲ್ ವೈಸ್ ನಾವು ಭಾಳಷ್ಟು ಬೆಳಿಬೇಕು ಅಂತ ಮಾತಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ. ಡಿಜಿಟಲ್ ಪರವಾಗಿ ನಾವು ನೆಟ್ವರ್ಕ್ ಪರವಾಗಿ ಭಾಳಷ್ಟು ಮುಂದಕ್ಕೆ ಹೋಗ್ಬೇಕಂತ ಆ ರೀತಿಯಲ್ಲಿ ಮಾತಾಡಿದ್ರು. 5Gಯಲ್ಲಿ ಬಂದ್ಬಿಟ್ಟು ನಮ್ಗೆ ಏನಂತಂದರೆ 120 ದಿನದಲ್ಲಿ ಮಿನಿಮಮ್ ಬಂದ್ಬಿಟ್ಟು 175 ಸಿಟಿಗಿಂತ ಜಾಸ್ತಿನೇ ಇವ್ರು ಏನಂತಂದರೆ ಅಂದರೆ ಡಿಸ್ಟಿಕ್ಗಳಲ್ಲಿ ಮಿನಿಮಮ್ ಬಂದ್ಬಿಟ್ಟು 5G ನೆಟ್ವರ್ಕ್ನ ಸ್ಪ್ರೆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಜಿಯೋ ಏರ್ಟೆಲ್. ಸೊ ಇದು ಬಂದ್ಬಿಟ್ಟು ಅಂದರೆ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಬೇಗ ಸ್ಪ್ರೆಡ್ ಆಗ್ತದೆ. ಜಿಯೋ ಫಸ್ಟ್ ಆಫ್ ಆಲ್ ಏರ್ಟೆಲ್ಗಿಂತ ಭಾಳಷ್ಟು ಸ್ಪೀಡ್ ಇದೆ ಅಂತ ಹೇಳ್ಬೋದು. ಓಕೆನಾ. ಸೊ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಿದೆ ಜಿಯೋ ಸಹ. ಏನಂತಂದರೆ ಇವಾಗ ಇವರು PM ನರೇಂದ್ರ ಮೋದಿ ಏನಂತಾರೆ, ಈ ವರ್ಷದಲ್ಲಿ ಮಿನಿಮಮ್ ಬಂದ್ಬಿಟ್ಟು 100 5G ಲ್ಯಾಬ್ಸ್ನ ಏನಂತಂದರೆ ಇಂಡಿಯಾದಲ್ಲಿ ಸ್ಥಾಪಿಸ್ತು ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಬೇಗ ಬೆಳೆಯೋದಕ್ಕೆ 5G ನೆಟ್ವರ್ಕ್ ಬೇಗ ಬೆಳೆಯೋದಕ್ಕೆ, ಅದೇ ಥರ ಬಂದ್ಬಿಟ್ಟು 6G ನೆಟ್ವರ್ಕ್ ಸಹ ಬೇಗ ಡೆವಲಪ್ ಮಾಡೋದಕ್ಕೆ ಭಾಳಷ್ಟು ಉಪಯೋಗಕ್ಕಾಗುತ್ತೆ ಅಂತ ಆ ರೀತಿ ಎಲ್ಲ ಮಾತಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯನೇ. ಬಟ್ ಏನಂತಂದರೆ 5G ಡೆವಲಪ್ ಆಗೋದಕ್ಕೆ ಭಾಳಷ್ಟು ದಿನ ಟೈಮ್ ತಾಯಿತು. ಬಟ್ 6G ಅಂತಂದರೆ ಇನ್ನೂ ಭಾಳಷ್ಟು ವರ್ಷ ಆಗುತ್ತೆ. ಟೆನ್ಷನ್ ಪಡೋ ಅವಶ್ಯಕತೆ ಏನಿಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ 5G ಅಥವಾ 6G ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತ ಓಪೋ ಕಡೆಯಿಂದ ಓಪೋ ಫೈಂಡ್ X6 Pro ಈ ಮೊಬೈಲ್ಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಚೈನಾದಲ್ಲಿ ಲಾಂಚ್ ಆಗಿದಾವೆ ಅಂತ ಹೇಳ್ಬೋದು. X6 Proದಲ್ಲಿ ಮಾತ್ರ ಭಾಳಷ್ಟು ಚೇಂಜಸ್ ಇದಾವೆ ಅಂತ ಹೇಳ್ಬೋದು. ಬರೋ ಲೇಟೆಸ್ಟ್ ಸ್ಪೆಸಿಫಿಕೇಶನ್ಸ್ ಎಲ್ಲ ತುಂಬಿಬಿಟ್ಟಾರೆ. ಕ್ಯಾಮ್ರಾ ವೈಸ್ ಮಾತ್ರ ಭಾಳಷ್ಟು ಡೆವಲಪ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಸೆಲ್ಬೇಡು ಅದು ಇದರ ಪಾರ್ಟ್ನರ್ಶಿಪಿಂದ ಬರ್ತಿದೆ ಅಂತ ಹೇಳ್ಬೋದು. ಮೇರಿ ಸಿಲಿಕಾನ್ ಚಿಪ್ಸೆಟ್ಟಿಂದ ಸಹ ಏನಂತಂದರೆ ಬರ್ತಿದೆ ಅಂತ ಹೇಳ್ಬೋದು. ಸೊ ಈ ಥರ ಒಳ್ಳೆ ನಮಗೆ ಕ್ಯಾಮ್ರಾ ವೈಸ್ ಆ ಥರ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ಭಾಳಷ್ಟು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 8 Gen 2 ಈ ಪ್ರೊಸೆಸರ್ ನಮಗೆ ಅಂತಂದರೆ ಬಿಲ್ಟ್ ಇನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು 72,000 ಆ ರೇಂಜಲ್ಲಿ ಇಕ್ಕಿದ್ದಾರೆ X6 Pro. ಸೊ ನಮಗೆ X6 ಏನಂತಂದ್ರೆ ಇದರಲ್ಲಿ MediaTek ಕಡೆಯಿಂದ 9200 ಈ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಏನು ಡಿಫ್ರೆನ್ಸ್ ಆದರೆ ಜಸ್ಟ್ ಕ್ಯಾಮ್ರಾ ವೈಸು ಬ್ಯಾಟ್ರಿ ವೈಸು ಡಿಫ್ರೆನ್ಸ್ ಇದೆ ಬಿಟ್ಟು ಅದರ ಬಂದ್ಬಿಟ್ಟು ನಮಗೆ ಡಿಸ್ಪ್ಲೇ ವೈಸ್ ನಮಗೆ ಅಂತ ಈ 3 ವೈಸ್ ನಮಗೆ ಅಂತಂದರೆ ಹೆಚ್ಚು ಕಮ್ಮಿ ಇದೆ ಬಿಟ್ಟು ಇನ್ನೇನಿಲ್ಲ ಕತೆ. ಓಕೆನಾ. ಸೊ ನಮಗೆ X6 Pro ಬಂದ್ಬಿಟ್ಟು ನಮಗೆ 2K ಡಿಸ್ಪ್ಲೇ ಇರುತ್ತೆ. X6 ಬಂದ್ಬಿಟ್ಟು ನಮಗೆ 1.5K ಡಿಸ್ಪ್ಲೇ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಮಗೆ ಅಂತಂದರೆ ಕೆಲವೊಂದು ಡಿಫ್ರೆನ್ಸ್ ಇದಾವೆ ಅಂತ ಹೇಳ್ಬೋದು. ಸೊ ಇದರ ರಿಲೇಟೆಡ್ ನಮಗೆ ಏನಂತಂದರೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೋ ಇಲ್ಲ ಮೊದಲು ನೋಡಬೇಕಿದೆ ಓಪೋ ಡಿವೈಸಸ್ ಇದು ಓಪೋ ಫೈಂಡ್ X6 Pro ಈ ಮೊಬೈಲ್ಸು. ಸೊ ನೋಡಬೇಕು, ಬರ್ತವೆ ಇನ್ನು ಲೇಟ್ ಅಷ್ಟೇ, ಕೆಲವು ದಿವಸ ಲೇಟ್ ಅಷ್ಟೇ ಬಿಟ್ಟು ಇನ್ನೇನಿಲ್ಲ. ಸೊ ನೋಡಿಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನೋಸ್ ಅಂತ ನನಗೆ ಅನಿಸಿದ್ದು. ಸೊ ನಿಮಗೆ ಅನಿಸ್ತಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಡೈಲಿ ಟೆಕ್ನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರುತ್ತೆ ನಿಮಗಾಗಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸಹ ಇರುತ್ತೆ ಹೇಳ್ತಿದ್ದೀನಿ. ಸೊ ಇದಿಷ್ಟೇ ಏನಂದರೆ ಇವತ್ತಿನ ಬಂದು ಇಂಟ್ರೆಸ್ಟಿಂಗ್ ಟೆಕ್ನ್ಯೂಸ್ ಅಂತ ಅನಿಸಿದ್ದು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.